ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಜೀವನದಲ್ಲಿ ಮುಂದುವರಿಬೇಕು, ಜೀವನದಲ್ಲಿ ಇರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ನಾನು ಮುಂದೆ ಹೋಗಬೇಕು. ಜೀವನದಲ್ಲಿ ಮುಂದುವರಿಬೇಕಾದ್ರೆ ನಾನು ಏನು ಮಾಡಬೇಕು? ನನಗೆ ಎಲ್ಲವಿದೆ, ಆದರೆ ನನ್ನ ಜೀವನದಲ್ಲಿ ನಾನು ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಸಕ್ಸಸ್ ಆಗದೆ ಇರೋ ಕಾರಣ ಇದೆ. ನೀವು ಸ್ವಲ್ಪ ಡೆವಲಪ್ ಆಗ್ತೀರಿ, ಸ್ವಲ್ಪ ಅಭಿವೃದ್ಧಿ ಆಗ್ತೀರಿ, ಆದರೆ ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ? ಆ ರೀತಿ ಆಗಲು ಕಾರಣವೇನು? ಅದಕ್ಕೆ ನಿಮ್ಮಲ್ಲಿರುವಂತಹ ಒಂದು 4 ಗುಣಗಳು, ಅದನ್ನು ನೀವು ಮನಸ್ಸಿನಿಂದ ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಆ 4 ಗುಣಗಳು ಯಾವುದು? ಆ ಗುಣಗಳು ಹೆಂಗಿರುತ್ತದೆ? ಆ ಗುಣಗಳನ್ನು ಕಿತ್ತು ಎಸೆದರೆ ನಾನು ಅಭಿವೃದ್ಧಿ ಆಗ್ತೇನೆ, ಜೀವನದಲ್ಲಿ ಯಶಸ್ವಿ ಆಗ್ತೇನೆ, ಸಾಧನೆ ಮಾಡಲು ಸಾಧ್ಯವೇ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಜೀವನದಲ್ಲಿ ಯಶಸ್ವಿಯಾಗಲು ಚಾಣಕ್ಯ ಹೇಳಿದ ಕೆಲವು ಗುಣಗಳಿದೆ. ಆ ಗುಣಗಳನ್ನು ನಾವು ಇಟ್ಟುಕೊಂಡ್ರೆ, ಅದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಎಷ್ಟೇ ಅವಕಾಶಗಳು ಬಂದರೂ ನಾವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಅಂತಹ ಆ ಗುಣಗಳನ್ನು ನಮ್ಮ ಜೀವನದಿಂದ ಕಿತ್ತೆಸೆಯಬೇಕು. ಆ ಕಿತ್ತೆಸೆದಾಗ ನಮಗೆ ಜೀವನದಲ್ಲಿ ಬದುಕಲು, ಯಶಸ್ವಿಯಾಗಲು ಹಲವು ದಾರಿಗಳು ತೆರೆದುಕೊಳ್ಳುತ್ತವೆ. ಇಂತಹ ಗುಣಗಳನ್ನು ನೀವು ಬೆಳೆಸುತ್ತಾ ಬಂದರೆ ನಿಮ್ಮ ಜೀವನ ಅಧೋಗತಿಗೆ ಹೋಗುತ್ತದೆ. ಉತ್ತಮವಾಗಿದ್ದಂತಹ ಜೀವನ ಮತ್ತಷ್ಟು ತಳಕ್ಕೆ ಹೋಗುವುದರಿಂದ ಜೀವನದಲ್ಲಿ ನೀವು ಅಂದುಕೊಂಡಂತೆ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಚಾಣಕ್ಯ ಹೇಳಿದ ಈ 4 ಗುಣಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ. ಅದಕ್ಕೆ ಈಗಲೇ ನೀವು ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಹಾಗೆ ಎಲ್ಲವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ ಯಾವುದು ಆ 4 ಗುಣಗಳು ಏನು? ಆ ಗುಣಗಳ ಬಗ್ಗೆ ಏನು ಹೇಳುತ್ತೆ? ಚಾಣಕ್ಯ ಹೇಳಿದ್ದೇನು ಅಂದರೆ, ನಾವು ಯಾವತ್ತೂ ಸಹ ಸಮಯವನ್ನು ಮುಂದೂಡಬಾರದು. ಸಮಯ ಹಿಂದೆ ಹೋಗಿದ್ದು ಮತ್ತೆ ನಮಗೆ ಸಿಗುವುದಿಲ್ಲ. ಏನಂದರೆ, ಈಗ ಮಾಡಬೇಕಾದ ಕೆಲಸವನ್ನು ಈಗಲೇ ಮಾಡಬೇಕು. ಈಗ ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಆ ಕೆಲಸ ಆಗಲೇಬೇಕು. ಆ ಕೆಲಸ ಈಗಲೇ ಮಾಡದಿದ್ದರೆ ನಾಳೆ ಆಮೇಲೆ ಅಂದರೆ ಆ ಕೆಲಸ ನೀವು ಮರೆತು ಹೋಗಿ ಆ ಸಮಯ, ಈಗ ನೀವು ಹಾಳು ಮಾಡಿಕೊಂಡ ಸಮಯ ನಿಮಗೆ ಮತ್ತೆ ಸಿಗುವುದಿಲ್ಲ. ಅದು ಸೋಮಾರಿತನವಾಗಿ ನಿಮ್ಮ ಜೀವನ ಆಲಸ್ಯವಾಗಿ ಅದು ಕಳೆದು ಹೋಗುವುದರಿಂದ ಆ ಸಮಯದ ಮಹತ್ವವನ್ನು, ಆ ಸಮಯಕ್ಕೆ ನೀವು ಮಾಡಿದರೆ ಅದರಿಂದ ಸಿಗುವಂತಹ ಪ್ರತಿಫಲವನ್ನು ನೀವು ಮತ್ತೆಂದೂ ಅಪೇಕ್ಷೆ ಪಡಲು ಸಾಧ್ಯವಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಆ ಕೆಲಸ ಮಾಡಿ ಮುಗಿಸಿದರೆ ನಿಮ್ಮ ಸಮಯ ನಿಮಗೆ ಸರಿಯಾದ ರೀತಿಯಲ್ಲಿ ಸದುಪಯೋಗವಾಗುವುದರಿಂದ ನೀವು ಅದರಿಂದ ಪಡೆಯಬಹುದಾದಂತಹ ಫಲವನ್ನು, ಅದರಿಂದ ಪಡೆಯಬಹುದಾದಂತಹ ರಿಸಲ್ಟನ್ನು ನೀವು ಆಗಲೇ ಪಡೆಯಬಹುದಾಗಿತ್ತು. ನಾಳೆ ಎಂದ ಕೂಡಲೇ ಅಥವಾ ಆಮೇಲೆ ಎಂದ ಕೂಡಲೇ ಅದರ ಟೈಮ್ ಹೋಗಿರುತ್ತದೆ. ಆ ಟೈಮ್ ಹೋಗಿರುವುದರಿಂದ ಅದರ ಪೂರ್ಣ ಫಲವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಯಾವುದೇ ಕೆಲಸವಾಗಲಿ, ಯಾವುದೇ ಒಂದು ಕೆಲಸವಾಗಲಿ ಅದು ಈಗಲೇ ಈ ಟೈಮಲ್ಲೇ ನಾವು ಮಾಡಬೇಕು. ಅಂದುಕೊಂಡ ರೀತಿಯಲ್ಲೇ ನಾವು ಆ ಸಮಯದಲ್ಲೇ ಮಾಡಿ ಮುಗಿಸಿದರೆ ಅದಕ್ಕಿರುವಂಥ ಮಹತ್ವ ಬಹಳ ಮುಖ್ಯವಾದದ್ದು. ನಿಮ್ಮ ಜೀವನದಲ್ಲಿ ಯಾರೂ ಸಹ ಆ ಸಮಯವನ್ನು ಮುಂದೂಡುವ ಕೆಲಸವನ್ನು ಮಾಡಬಾರದು. ಅಭಿವೃದ್ಧಿ ಆಗಬೇಕು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಯೋಚನೆ ನಿಮ್ಮಲ್ಲಿದ್ದರೆ ಅದನ್ನು ಈಗಲೇ ಕೆಲಸವನ್ನು ಮಾಡಬೇಕು. ಅದು ಒಂದಾದರೆ ಎರಡನೇ ವಿಚಾರ ಏನು? ಎರಡನೇ ವಿಚಾರ, ನನ್ನನ್ನು ಯಾರಾದರೂ ಹೊಗಳಿ ಮಾತನಾಡಿದರೆ, ನನಗೆ ಯಾರಾದರೂ ಮಧುರವಾಗಿ ಪ್ರೀತಿ ವಾತ್ಸಲ್ಯದಿಂದ ಮಾತನಾಡಿದರೆ ಅವರನ್ನು ನಂಬಿಬಿಡುತ್ತೇವೆ. ಹಾಗೆ ನಾವು ಎಲ್ಲರನ್ನೂ ನಂಬುವುದರಿಂದ
ಆ ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗದವರು ಕೆಲವರು ಇರುತ್ತಾರೆ ಎಂಬುದನ್ನು ನಾವು ಯಾವಾಗಲೂ ಸಂಶಯ ದೃಷ್ಟಿಯಿಂದಲೇ ನೋಡಬೇಕು. ಅವರನ್ನು ಪೂರ್ಣವಾಗಿ ತಿಳಿದ ಮೇಲೆ, ಅವರ ಸ್ವಭಾವ ಗುಣಗಳನ್ನು ಪೂರ್ಣವಾಗಿ ತಿಳಿದ ಮೇಲೆ ಮಾತ್ರ ನೀವು ಅವರ ನಂಬಿಕೆಯನ್ನು, ಅವರ ಗೆಳೆತನವನ್ನು ನೀವು ಮಾಡಬೇಕಾಗುತ್ತದೆ. ಹಾಗಿಲ್ಲದಿದ್ದರೆ ನೀವು ಮಾಡಿದ ಕೆಲಸಗಳ ಪ್ರತಿಫಲವನ್ನು ಅವರು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಅಂತಹ ವ್ಯಕ್ತಿಗಳು ಜೊತೆಯಲ್ಲೇ ಇದ್ದು ನಮ್ಮ ಕೆಲಸದ ಫಲವನ್ನು ಅವರು ಪಡೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಹಂಗಂದರೆ ಅವರು ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತದೆ. ಆದುದರಿಂದ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನು ಹೊಗಳಿ ಮಾತನಾಡಿದರೆ ಅಥವಾ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಮಾತನಾಡಿದರೆ ಅವರನ್ನು ನಂಬಿ ಅವರಿಗೆ ನಿಮ್ಮ ಜವಾಬ್ದಾರಿಯನ್ನು ವಹಿಸುವುದು, ನಿಮಗೆ ಬೇಕಾದ ಕೆಲಸ ಕಾರ್ಯಗಳಿಗೆ ಅವರ ಸಹಾಯ ಪಡೆಯುವುದು, ಆಮೇಲೆ ಅವರಿಂದ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುವುದರಿಂದ ಯಾವುದೇ ಒಬ್ಬ ವ್ಯಕ್ತಿಯ ಸ್ನೇಹ ಬೆಳೆಸಬೇಕಾದರೆ ಅವರ ಪೂರ್ವಾಪರವನ್ನು ತಿಳಿದುಕೊಳ್ಳಬೇಕು. ಅವರು ಯಾವ ರೀತಿಯ ವ್ಯಕ್ತಿ, ಅವರ ಉದ್ದೇಶ ಏನು, ಅವರ ಮನಸ್ಸು ಎಂಥದ್ದು ಎಂಬುದನ್ನೆಲ್ಲ ತಿಳಿದುಕೊಂಡ ಮೇಲೆ ಮಾತ್ರ ಸ್ನೇಹ ಬೆಳೆಸಬೇಕು. ಅಲ್ಲದಿದ್ದರೆ ನೀವು ಜೀವನದಲ್ಲಿ ಗಳಿಸಿದ್ದೆಲ್ಲವೂ ಹಾಳಾಗಿ ಹೋಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಮರೆಯಬಾರದು. ಇನ್ನು ಮೂರನೇದು, ನಾವು ಯಾವುದೇ ಒಂದು ಭಾವನೆ ಸಡನ್ ಆಗಿ ಕೋಪ ಬಂದಿರುತ್ತದೆ. ಆ ಕೋಪದಲ್ಲಿ ಅದಕ್ಕೆ ಅವನಿಗಿಂತ ನಾನು ದೊಡ್ಡವನೆಂದು ತೋರಿಸಬೇಕೆಂದು ಹೇಳಿ ನೀವು ಯಾವುದೋ ಒಂದು ಕೆಲಸಕ್ಕೆ ಆಗಿಬಿಡ್ತೀರಿ. ಅಥವಾ ದುಃಖವನ್ನು ನಿವಾರಣೆಗಾಗಿ ಯಾರದೋ ಸ್ನೇಹವನ್ನು ಸಂಪಾದಿಸಿಬಿಡ್ತೀರಿ. ನಾನು ಅವರಿಂದ ನನ್ನ ದುಃಖ ಮರೆಯಲು ಇವರು ನನಗೆ ಸಹಾಯ ಮಾಡಿದರು, ಅವರನ್ನು ನೀವು ನಿಮ್ಮ ಗೆಳೆಯನ್ನಾಗಿ ಸ್ವೀಕರಿಸುವುದು ಅಥವಾ ಸ್ನೇಹಿತನಾಗಿ ಸ್ವೀಕರಿಸುವುದರಿಂದ, ಅಥವಾ ಯಾವುದೇ ರೀತಿಯ ತೀವ್ರತರವಾದಂತಹ ವಿಚಾರಗಳಲ್ಲಿ ನಿಮ್ಮ ಮನಸ್ಸು ಆ ರೀತಿ ಕಳವಳಗೊಂಡಿರುವಾಗ ಅಥವಾ ಗೊಂದಲದಲ್ಲಿದ್ದಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಮುಂಚೆ ನೀವು ನಿಮ್ಮ ಮನಸ್ಸು ಶಾಂತವಾಗಿದೆಯೇ, ನಾನು ಅದರ ಬಗ್ಗೆ ಯೋಚಿಸಲು ಸಾಧ್ಯವಾಗಿದೆಯೇ, ನಾನು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ ಎಂಬಂಥ ಸ್ಥಿತಿಗೆ ಬಂದಾಗ ಮಾತ್ರ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದೆ ಹೋಗಿ ನೀವು ಬೇರೊಬ್ಬರನ್ನು ಮೆಚ್ಚಿಸಲು ಅಥವಾ ಬೇರೊಬ್ಬರನ್ನ ಸೋಲಿಸಲು ಎಂಬಂತೆ ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ನೀವು ಕೈ ಹಾಕಿದರೂ ಅದು ನಿಮಗೆ ಕೊನೆಗೆ ನಷ್ಟವನ್ನುಂಟು ಮಾಡುತ್ತದೆ. ಆದುದರಿಂದ ಯಾವುದೇ ವಿಚಾರದಲ್ಲೂ ಸಹ ಹೀಗೆ ಮುನ್ನುಗ್ಗಿ ಹೋಗುವುದು ತಪ್ಪು. ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಅಥವಾ ಮನಸ್ಸು ಯೋಚಿಸುವಂಥ ಶಕ್ತಿಯಲ್ಲಿ ಸರಿಯಾಗಿದ್ದಾಗ ಮಾತ್ರ ಯಾವುದೇ ನಿರ್ಧಾರವನ್ನು ಮಾಡಬೇಕು ಹೊರತು ಕೋಪ ತಾಪಗಳು ಅಥವಾ ಹಠ ಇದರಿಂದಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ದುಃಖದಲ್ಲಿರುವಾಗ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲ ಎಂಬುದು ನಿಮ್ಮ ಸಾಧನೆಗಿರುವಂತಹ, ನಿಮ್ಮ ಅಭಿವೃದ್ಧಿಗಿರುವಂತಹ ದೊಡ್ಡ ಅಡಚಣೆಯಾಗಿರುತ್ತದೆ ಎಂಬುದನ್ನು ತಿಳಿದುಕೊಂಡಿರಬೇಕು. ಹಾಗೆ ನೋಡಿ, ನೀವು ಯಾವುದೇ ತಪ್ಪು ಮಾಡಿದ್ದರೆ ಆ ತಪ್ಪನ್ನು ತಪ್ಪು ಎಂದು ಒಪ್ಪಿಕೊಳ್ಳುವುದು ಅತಿ ಮುಖ್ಯವಾದದ್ದು. ನಮ್ಮಲ್ಲಿರುವ ದೌರ್ಬಲ್ಯಗಳನ್ನು, ವೀಕ್ನೆಸ್ಸನ್ನು ನಾವು ಮುಚ್ಚಿಡುವುದರಿಂದ ಉಪಯೋಗವಿಲ್ಲ. ಹಾಗೆ ಮುಚ್ಚಿಡುವುದರಿಂದ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸಂದರ್ಭಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ, ಬಹಳಷ್ಟು ವಿಚಾರಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ. ಆದುದರಿಂದ ನಮಗಿರುವಂತಹ ನಮ್ಮ ವಿಚಾರಗಳನ್ನು, ನಮ್ಮಲ್ಲಿರುವಂಥ ದೌರ್ಬಲ್ಯಗಳನ್ನು, ನಾವು ಮಾಡುವ ತಪ್ಪನ್ನು ಅದಕ್ಕೆ ಸಂಬಂಧಪಟ್ಟವರಿಗೆ ಹೇಳಿ, ನಾನು ಇಂಥ ತಪ್ಪು ಆಗೋಯಿತು ನನ್ನಿಂದ, ಇಂಥ ತಪ್ಪು ಇನ್ನು ಮುಂದೆ ನಾನು ಮಾಡುವುದಿಲ್ಲ ಎಂದು ಅದನ್ನು ತಿದ್ದಿಕೊಂಡು ಮುಂದುವರಿಯುವುದೇ ನಿಜವಾದ ಸಾಧನೆಗಿರುವ ದಾರಿ. ನಾನು ತಪ್ಪು ಮಾಡಿದೆ, ಅದು ಯಾರಿಗೂ ಗೊತ್ತಾಗಬಾರದು, ಅದನ್ನು ಇನ್ನೊಬ್ಬರಿಗೆ ಹೇಳಬಾರ್ದು ಎಂಬ ಒಂದು ಕೀಳರಿಮೆ ಅಥವಾ ಒಂದು ಚಿಂತೆ ನಿಮ್ಮನ್ನು ಕಾಡಬಹುದು. ಅಂತಹ ಸಂದರ್ಭದಲ್ಲಿ ಆ ತಪ್ಪನ್ನು ಯಾರಿಗಾಗಿ ಮಾಡಿದ್ದೆ, ಯಾರಿಗ ಆ ತಪ್ಪಿನಿಂದ ನಷ್ಟವಾಗಿದೆ ಅವರಿಗೆ ನೀವು ನಿಮ್ಮ ಮನಸ್ಸನ್ನು ನೀವು ಮಾಡಿದ ತಪ್ಪನ್ನು ಅವರಿಗೆ ಹೇಳಿ, ಇನ್ನು ಮುಂದೆ ನನ್ನಿಂದ ಅಂತಹ ತಪ್ಪುಗಳಾಗುವುದಿಲ್ಲ, ನಾನಿಂಥ ತಪ್ಪುಗಳನ್ನು ಮಾಡುವುದಿಲ್ಲ ಎಂದು ಅವರಿಗೆ ಹೇಳಿ, ಅವರಿಗೆ ತಿಳಿಸಿದ ಮೇಲೆ ನೀವು ನಿಮ್ಮ ಕರ್ತವ್ಯವನ್ನು ಮುಂದುವರಿಸಬೇಕು. ಇಲ್ಲದಿದ್ದರೆ ಅಂತಹ ಕೆಲಸಗಳಿಂದ ನಿಮಗೆ ಮುಂದೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ, ಅದು ನಿಮ್ಮ ಏಳಿಗೆಗೆ ಅಡಚಣೆ ಆಗುವಂಥ ಸಾಧ್ಯತೆ ಇದೆ. ಹೀಗೆ ಈ 4 ವಿಚಾರಗಳು, ಅಂದರೆ ಸಮಯವನ್ನು ವ್ಯರ್ಥ ಮಾಡಬಾರದು, ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಎಲ್ಲರನ್ನೂ ಒಂದೇ ಸಲಕ್ಕೆ ನಂಬಬಾರದು, ಅದು ಅವರ ಪೂರ್ವಾಪರವನ್ನು ವಿಚಾರಣೆ ಮಾಡಿ ಅವರ ಗುಣಗಳನ್ನು ತಿಳಿದ ಮೇಲೆ ಅವರ ಜೊತೆಯಲ್ಲಿ ಗೆಳೆತನ ಬೆಳೆಸುವುದು. ಹಾಗೆಯೇ ಕೋಪ, ತಾಪ, ದುಃಖ, ಚಿಂತೆ ಇಂತಹ ಸಮಯದಲ್ಲಿ ಯಾವುದೇ ನಿರ್ಧಾರವನ್ನು
ತೆಗೆದುಕೊಳ್ಳಬಾರದು. ಪೂರ್ವಾಪರ ಯೋಚಿಸದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಅದು ನಾಶಕ್ಕೆ ಕಾರಣವಾಗುತ್ತದೆ. ನಮ್ಮ ದೌರ್ಬಲ್ಯವನ್ನು, ನಮ್ಮ ವೀಕ್ನೆಸ್ ಅಥವಾ ನಮ್ಮ ತಪ್ಪುಗಳನ್ನು ನಾವು ಬೇರೆಯವರೆದುರು ಮುಚ್ಚಿಡೋಕ್ಕೆ ಪ್ರಯತ್ನ ಪಡಬಾರದು. ನಾವು ಸತ್ಯವನ್ನು ಹೇಳಬೇಕು. ನನ್ನಿಂದ ಈ ತಪ್ಪಾಗಿದೆ. ಅದು ಆ ಒಂದು ಸಂದರ್ಭಕ್ಕೆ ನಿಮಗೆ ತೊಂದರೆ ಎನಿಸಬಹುದು, ಅಥವಾ ಒಂದು ದುಃಖದ ವಿಚಾರವಾಗಿರ್ಬೋದು, ಅಥವಾ ಒಂದು ಸಂಕೋಚದ ವಿಚಾರ ಆಗಿರ್ಬೋದು. ಆದರೆ ಈಗಾಗಲೇ ಹೇಳಿಬಿಟ್ರೆ ಅದು ಕೆಲವು ಟೈಮಿನವರೆಗೆ ಮಾತ್ರ ಅಂತಹ ವಿಚಾರಗಳು ಅವರನ್ನು ಕೊರೆಯಬಹುದು, ನಿಮಗೂ ಕೊಡು ಸಮಸ್ಯೆ ಆಗಬಹುದು. ಆದರೆ ಮುಂದೆ ಅದು ನಿಮ್ಮಿಬ್ಬರ ವಿಶ್ವಾಸ, ನಂಬಿಕೆಯನ್ನು ಉಳಿಸಿಕೊಂಡು ಹೋಗಲು ಇಂತಹ ವಿಷಯಗಳು, ನಮ್ಮಿಂದಾದ ತಪ್ಪನ್ನು ನಾವು ಮುಚ್ಚುಮರೆ ಇಲ್ಲದೆ ಹೇಳಿ ಅದನ್ನು ತಿದ್ದಿಕೊಳ್ಳುವಂತಹ ಕರ್ತವ್ಯ ಪ್ರತಿಯೊಬ್ಬರಲ್ಲೂ ಕಂಡುಬರುತ್ತದೆ. ಹೀಗೆ ಇಂತಹ ವಿಚಾರಗಳನ್ನು ನೀವು ಯಾರೇ ಆಗಲಿ ಇಂಥ ವಿಚಾರಗಳನ್ನು ಮನದಟ್ಟು ಮಾಡಿಕೊಂಡು ಆ ರೀತಿಯಲ್ಲಿ ನೀವು ನಿಮ್ಮ ಈ ಗುಣಗಳನ್ನು ಬದಲಾಯಿಸಿಕೊಂಡು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಪ್ರಯತ್ನ ಮಾಡಬೇಕು ಎಂಬ ಒಂದೇ ಚಿಂತೆಯಲ್ಲಿ ನೀವು ನಿಮ್ಮ ಗುರಿ ಸಾಧನೆಗಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಲೂ ನಿಮಗೆ ಯಶಸ್ವಿಯಾಗುತ್ತೆ. ಜೀವನದಲ್ಲಿ ನೀವು ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಂಡರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಇಂತಹ ಹಲವು ವಿಚಾರಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಅಂಥ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳೋ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.